ಗುರುದೇವ 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 ಹೆಣ್ಣಿಗೆ ಒಂದ್ಸರಿ ತಾಳಿ ಕಟ್ಟಿದ್ರೆ ಅವಳಾಗಿ ಅದನ್ನ ತೆಗಿಬಾರ್ದು, ಅದು ಪಾಪ ಮಾಡ್ದ ಹಾಗೆ ಅಂತ ಹೇಳಿದ ಗುರುಗಳು ಇವಾಗ ಹೀಗ್ ಮಾತಾಡಿದ್ರ. ಗುರುದೇವ ನನ್ನ ಮಾರ್ಗದರ್ಶಕರು, ನಾನ್ ತಪ್ಪು ಮಾಡ್ದಾಗ ತಿದ್ದವ್ರು ಇವಾಗ ಅವರೇ ತಪ್ಪು ಮಾಡು ಅಂತ ಹೇಳ್ತಾ ಇದಾರಲ್ಲ. ಯಾಕೆ ಇವತ್ ಯಾಕೋ ಅವರ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಗಳಿತ್ತು. ಯಾವಾಗ್ಲೂ ಇದ್ ಹಾಗೆ ಅವ್ರು ಇರ್ಲಿಲ್ಲ. ಯಾಕೆ ಏನಾದ್ರೂ ತೊಂದ್ರೆನಾ? ನಿನ್ನೆ ನನಗೇನೋ ವಿಚಾರ ಹೇಳ್ಬೇಕು ಅನ್ನೋವಾಗ ಅವರಲ್ಲಿದ್ದ ಕಾತುರತೆ, ಖುಷಿ ಇವತ್ ಯಾಕೋ ಇರ್ಲಿಲ್ಲ. ಗುರುದೇವ ಹೀಗೆ ಹೇಳೋಕೆ ಸಾಧ್ಯನೇ ಇಲ್ಲ. ಏನೋ ಆಗಿದೆ. ಏನದು? ಗುರುಗಳನ್ನ ಇನ್ನೊಂದ್ಸತಿ ಭೇಟಿ ಮಾಡಿ ಕೆಲ ವಿಚಾರವನ್ನ ತಿಳ್ಕೋಬೇಕು. ಅವ್ರನ್ನ ಪ್ರಶ್ನೆ ಮಾಡಬೇಕು. ಮನ್ಸಲ್ಲಿ ನನಗ್ ಮೂಡಿರೋ ಗೊಂದಲಗಳನ್ನ ಪರಿಹಾರ ಮಾಡ್ಕೊಳ್ಳೇಬೇಕು. ಇದೇ ನೀನ್ ಮತ್ತೆ ಹೋಗ್ತಾಳೆ? ಬೇಡ, ನಾನು ಮತ್ತೆ ಮಾತಾಡ್ಸಿದ್ರೆ ಕೋಪ ಮಾಡ್ಕೋತಾಳೆ. ಅವಳು ಯಾವ ಕೆಲಸದ ಮೇಲೆ ಹೋಗಿದಳು ಆ ಕೆಲಸ ಮುಗಿಸ್ಕೊಂಡು ಬರಲಿ. ಹೇ ತ್ರಿಕಾಲ, ನನ್ನನ್ನೇ ಬಂಧನದಲ್ಲಿಟ್ಯಾ? ಗುರುದೇವ ಇವಳು ಯಾಕೆ ಇಲ್ಲಿ ಬರ್ತಾ ಇದ್ದಾಳೆ? ಗುರುದೇವ ಏನಾಯ್ತು ನಿಮ್ಗೆ? ಏನ್ ಮಾಡಿದ್ರು? ಯಾರು ನಿಂತ್ಕೋ. ಗುರುದೇವ ಏನಾಯ್ತು ನಿಮಗೆ? ಯಾರವಳು ಗುರುದೇವ? ನಾಗಣಿಯಾಗಿ ಬದಲಾಗಿ ನನ್ನಿಂದ ತಪ್ಪಿಸಿಕೊಂಡಳು. ಅವಳು ನಾಗಲೋಕದವಳೆ. ಹೇಳಿ ಗುರುದೇವ, ನೀವು ಭೂಮಿಗೆ ಬಂದದ್ದು ಯಾರಿಗಾದರೂ ತಿಳಿದಿತ್ತೆ? ಗುರುದೇವ ಶಿವಾನಿ, ನಿನಗೆ ಒಂದು ಮುಖ್ಯವಾದ ವಿಷಯ. ಯಾವ ವಿಷಯ ಗುರುದೇವ? ಆಗಲೇ ಹೇಳಿದ್ದೀರಲ್ಲ, ಇನ್ಯಾವ ವಿಷಯವಿದೆ? ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದಾಗ ನಾಗಮಣಿಯನ್ನು ಪಡೆಯಬೇಕು, ಇಲ್ಲದಿದ್ದರೆ ಸಂಕಷ್ಟಗಳು ಎದುರಾಗುತ್ತವೆ. ನಾನು ಈ ತಾಳಿಯಿಂದ ಮುಕ್ತಿ ಪಡೆಯಬೇಕು, ಆದಷ್ಟು ಬೇಗ ತ್ರಿವಿಕ್ರಮನನ್ನು ಸೇರಬೇಕು ಎಂದು ಎಲ್ಲ ಹೇಳಿದ್ದೀರಲ್ಲ. ನಾನಲ್ಲ, ದುಷ್ಟ ಶಕ್ತಿಗಳು. ಏನು ಹೇಳುತ್ತಿರುವಿರಿ ಗುರುದೇವ? ಅದು ನೀವಲ್ಲವೇ? ಮತ್ತಿನ್ಯಾರು? ದುಷ್ಟ ಶಕ್ತಿಯೇ ಅಥವಾ ಯಾವ ಶಕ್ತಿ? ಹೇಳಿ ಗುರುದೇವ, ಯಾರದು? ಅಂದರೆ ನಿಮ್ಮ ಸ್ಥಿತಿಯೇ ಕಾರಣ ಅವಳೇ? ಗುರುದೇವ, ಯಾರವಳು ಹೇಳಿ? ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ, ಅವಳನ್ನು ನಾಶ ಮಾಡುತ್ತೇನೆ. ಹೇಳಿ ಗುರುದೇವ, ಯಾರವಳು? ಅದು ಮುಖ್ಯವಲ್ಲ, ಅದಕ್ಕಿಂತ ಮುಂಚೆ ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅದನ್ನು ನಂತರ ಹೇಳಿ ಗುರುದೇವ. ತಡವಾದರೆ ಅವಳು ನನ್ನಿಂದ ತಪ್ಪಿಸಿಕೊಳ್ಳುತ್ತಾಳೆ. ಶಿವಾನಿ, ನಾನು ತುಂಬಾ ಸಮಯ ಬದುಕಿರುವುದಿಲ್ಲ. ನಾನು ಸಾಯುವ ಸಮಯ ಹತ್ತಿರ ಬರುತ್ತದೆ. ಹಾಗೆ ಹೇಳಬೇಡಿ ಗುರುದೇವ, ನಿಮಗೆ ಏನು ಆಗುವುದಿಲ್ಲ. ನೀವು ನಮಗೆ ಬೇಕು, ನಿಮ್ಮನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಗುರುದೇವ, ನಿನಗೆ ನಾನು ಸತ್ಯ ಹೇಳಬೇಕು. ಯಾವ ಸತ್ಯ? ಹೇಳಿಬಿಡಿ ಗುರುದೇವ. ನಿಮ್ಮ ಈ ಗೊಂದಲ ನನ್ನಿಂದ ನೋಡಲಾಗುತ್ತಿಲ್ಲ. ಹೇಳಿ, ಯಾವ ಸತ್ಯ ಅದು? ತ್ರಿಶೂಲ್. ತ್ರಿಶೂಲ್? ಹೇಳಿ ಗುರುದೇವ. ತ್ರಿಶೂಲ್? ತ್ರಿವಿಕ್ರಮ. ತ್ರಿವಿಕ್ರಮ? ಹೇಳಿ.
ಕೇಳಿಸುತ್ತಿಲ್ಲವಲ್ಲ ಗುರುದೇವ, ನೀವು ಏನು ಹೇಳುತ್ತಿರುವಿರಿ? ಏನು ಮಾಡಲಿ ಗುರುದೇವ? ಮತ್ತೊಮ್ಮೆ ಹೇಳಿ ಗುರುದೇವ. ಗುರುದೇವ, 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 ಗುರುದೇವ! ಏನಾಯ್ತು? ಯಾಕೆ ಹೀಗೆ ಬರ್ತಾ ಇದ್ಯಾ? ಅಂದ್ರೆ ನೀನ್ ಹೋಗಿದ್ ಕೆಲಸ ಆಯ್ತಾ? ಆಗಿರ್ಲೇಬೇಕಲ್ವಾ? ಒಂದ್ಸರಿ ಮಾಯಾಂಗನೆ ಪಟ್ಟು ಹಿಡಿದ್ರೆ ಅನ್ಕೊಂಡಿದ್ ಕೆಲ್ಸ ಆಗ್ಲೇಬೇಕು. ಶಿವಾನಿ ಮನ್ಸಲ್ಲಿ ವಿಷದ ಬೀಜನ ಬಿತ್ತಿದ್ದೀನಿ, ಅದು ಕೆಲ್ಸ ಮಾಡ್ಲೇಬೇಕು. ಅವಳನ್ನ ತ್ರಿಶೂಲಿಂದ ದೂರ ಮಾಡ್ಲೇಬೇಕು. ಅಲ್ಲ ಮಾಯಾ, ನನ್ಗೆ ಆ ಪವರ್ ಹೇಗೆ ಬಂತು? ನಾನು ಅದನ್ನ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದಾ? ಅದನ್ನ ಮಾಡಕ್ ಹೋಗಿ ಪ್ರಾಣ ಕಳ್ಕೊಂಬೇಡ. ಅದು ನಿನ್ ಶಕ್ತಿ ಅಲ್ಲ, ನನ್ನ ಶಕ್ತಿ. ನಿನ್ನ ಬಳಸ್ಕೊಂಡು ನಾನು ಹೊರಗಡೆ ಬಂದೆ. ಬೇಕಿದ್ರೆ ಪ್ರಯೋಗ ಮಾಡಿ ನೋಡು. ನಾನು ಒಪ್ಸಿದ ಕೆಲ್ಸನ ಸರಿಯಾಗಿ ಮಾಡಿ ಬಂದಿದ್ಯಾ ಅಂತಾಯ್ತು. ಶಿವಾನಿಗೆ ನಿನ್ ಮೇಲೇನು ಅನುಮಾನ ಬಂದಿಲ್ಲ ಅಲ್ವಾ? ಶಿವಾನಿಗೆ ಅನುಮಾನ ಬಂದಿಲ್ಲ, ಆದ್ರೆ ಒಂದು ಎಡವಟ್ಟಾಯ್ತು. ಏನದು? ಆ ತ್ರಿಶೂಲ್ ನನ್ನ ಮುಖ ನೋಡ್ಬಿಟ್ಟ. ಛೆ, ಎಂತ ಕೆಲಸ ಮಾಡ್ಬಿಟ್ಟೆ? ಅಷ್ಟು ಗೊತ್ತಾಗಲ್ವಾ ನಿಂಗೆ? ನಾನೇನು ಬೇಕು ಅಂತ ಮಾಡಿಲ್ಲ. ಅವನು ಅಲ್ಲಿಗೆ ಬರ್ತಾನೆ ಅಂತ ಕಲ್ಪನೆ ಕೂಡ ಇರಲಿಲ್ಲ. ನನಗೂ ಅವನಿಗೂ ಫೈಟ್ ಆಯ್ತು. ಫೈಟ್ ಮಾಡ್ಬೇಕಾದ್ರೆ ನನ್ನ ಮುಖ ನೋಡ್ದ. ಒಂದ್ ಕೆಲಸ ಮಾಡು, ನೀನ್ ಈಗ್ಲೇ ಮನೆಗೆ ಹೋಗು. ಮನೆಗೆ ಹೋಗಿ ಏನು ಮಾಡಲಿ? ಒಳ್ಳೆಯವನಾಗು, ಅವ್ರ ಪ್ರೀತಿನ ಸಂಪಾದನೆ ಮಾಡು. ಸುಮ್ಮನೆ ಏನೇನೋ ಮಾತಾಡಬೇಡ ಮಾಯಾ. ನಂಗವ್ರ ಮುಖ ನೋಡಕ್ಕೆ ಇಷ್ಟ ಇಲ್ಲ. ನಿನ್ ಮುಖನೂ ತೋರಿಸ್ಬೇಡ. ನೀನು ಮುಖವಾಡ ಹಾಕು. ಅಂಥೆಂಥ ಮುಖವಾಡ ಅಲ್ಲ, ಬದಲಾವಣೆಯ ಮುಖವಾಡ. ಅದರಿಂದ ಏನು ಯೂಸು? ಅಪ್ಪಿ ತಪ್ಪಿ ತ್ರಿಶೂಲ್ ಮನೆಯವ್ರ ಹತ್ರ ಸತ್ಯ ಹೇಳಿದ್ರು ಯಾರು ಅವನನ್ನ ನಂಬಲ್ಲ. ಮತ್ತೆ ಶಿವಾನಿ? ಅವಳ ವಿಚಾರ ನನಗ್ ಬಿಡು. ಅವಳ ಮನ್ಸಿನಲ್ಲೂ ಇದ್ರ ಬಗ್ಗೆ ಯೋಚನೆ ಮಾಡದೆ ಇರೋ ತರ ನಾನ್ ನೋಡ್ಕೊಂತೀನಿ. ಸರಿ, ನಾನು ಇವಾಗಲೇ ಮನೆಗೆ ಹೋಗ್ತೀನಿ. ಶಿವಾನಿ, ಆದಿಶೇಷನ್ ಬಗ್ಗೆ ತಿಳ್ಕೊಳ್ಳಕ್ಕೆ ಭೈರವಗಿರಿ ಬಂದ್ಯಾ? ಭೈರವಗಿರಿಯಲ್ಲಿ ನಿನ್ಗೆ ಆದಿಶೇಷ ಸಿಗಲ್ಲ. ನಿನ್ನ ಜೊತೆಗಿರೋ ಆದಿಶೇಷನು ದೂರ ಆಗ್ತಾನೆ. ಇನ್ನು ಮೇಲಿಂದ ನಿನಗೂ ಮತ್ತೆ ಆದಿಶೇಷನ್ ಮಧ್ಯ ಕಲಹ ಶುರು. ಶಿವಾನಿ, ಶಿವಾನಿ, ಶಿವಾನಿ ಯಾರಿದು? ಏನಾಯ್ತು ಇವ್ರಿಗೆ? ಯಾಕೆ ಶಿವಾನಿ ಎಲ್ಲಿಗೆ ಬಂದಿದ್ಯಾ ನೀನು? ಅಯ್ಯೋ, ಇದೇನಿದು ರಕ್ತ? ಶಿವಾನಿ ಏನಾಯ್ತು? ಶಿವಾನಿ, ಏನಾಯ್ತು ಇಲ್ಲಿ? ಇವ್ರು ಉಸಿರೇ ಆಡ್ತಾ ಇಲ್ಲ. ಯಾರಿವರು ಶಿವಾನಿ? ಉತ್ತರ ಕೊಡು. ನನ್ನ ಗುರುಗಳು. ಗುರುಗಳ? ಯಾವ ಗುರುಗಳು ಶಿವಾನಿ ಇವರು? ನಾನು ಇವ್ರನ್ನ ಯಾವತ್ತೂ ನೋಡೇ ಇಲ್ಲ. ಅಯ್ಯಯ್ಯೋ, ಓ, ನೀನು ಇವ್ರನ್ನ ಭೇಟಿ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದ್ಯಾ? ನಾವು ಆಗ್ಲೇ ಬಂದಾಗ ಇವ್ರು ಇಲ್ಲಿ ಇರ್ಲೇ ಇರಲಿಲ್ಲ. ಇವಾಗ ಎಲ್ಲಿಂದ ಬಂದ್ರಿ ಇವರು? ಪ್ಲೀಸ್ ಹೇಳು, ಇಲ್ಲಿ ಏನ್ ನಡೀತು? ಇವ್ರನ್ನ ಯಾರು ಸಾಯಿಸಿದ್ರು? ನೀನ್ ಯಾಕೆ ಇವ್ರನ್ನ ನೋಡೋದಿಕ್ ಬಂದೆ ಇಲ್ಲಿಗೆ? ಶಿವಾನಿ, ಇಲ್ಲಿ ಏನ್ ನಡೀತು? ಹೇಳು ಶಿವಾನಿ, ಹೇಳು. ದಯವಿಟ್ಟು ಸುಮ್ಮನೆ ಇದ್ಬಿಡ್ತೀಯಾ? ನಿನ್ ದಮ್ಮಯ್ಯ ಅಂತೀನಿ. ಅಲ್ಲ ಶಿವಾನಿ, ಏನ್ ನಡೀತು ಅಂತ ತಿಳ್ಕೊಬಾರ್ದಾ? ಎಲ್ಲ ಹೇಳ್ಬೇಕಾ ನಿನ್ಗೆ? ನಾನು ಇಲ್ಲಿಗೆ ಬಂದಿದ್ದೆ ತಪ್ಪ. ನನ್ ಗುರುಗಳನ್ನ ನಾನು ಭೇಟಿ ಮಾಡಬಾರ್ದ? ನನಗೆ ಸ್ವಾತಂತ್ರ್ಯನೇ ಇಲ್ವಾ? ಹೇಳು, ಮಾತಾಡು. ಅಲ್ಲ ಶಿವಾನಿ, ಮಾತಾಡ್ಬೇಡ ನೀನು.
ನೀನ್ ನನಗ್ ಸಿಕ್ತಾಗ್ಲಿಂದ ಒಂದಲ್ಲ ಒಂದ್ ಕಷ್ಟಗಳನ್ನ ನಾನು ಅನುಭವಿಸ್ತಾನೆ ಇದ್ದೀನಿ. ನನ್ನ ಗುರುಗಳನ್ನು ಕಳ್ಕೊಂಡ್ಬಿಟ್ಟೆ. ನನ್ನ ಜೀವನದಲ್ಲಿ ನಾನು ಎಲ್ಲದನ್ನು ಕಳ್ಕೊತಾ ಇದ್ದೀನಿ. ಹಾಗೆಲ್ಲ ಹೇಳ್ಬಿಡ ಶಿವಾನಿ. ನಾನು ನಿನ್ನ ಜೀವನದಲ್ಲಿ ಖುಷಿ ಸಂತೋಷನ ತುಂಬೋದಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಯಾವತ್ತೂ ನಿನಗೆ ನೋವು ಕೊಡೋ ಕೆಲಸ ಮಾಡೋದಿಲ್ಲ. ಹಾಗಂತ ನೀನ್ ಅನ್ಕೊಂಡಿರ್ಬೋದು. ಪ್ರತಿ ಕ್ಷಣ ದುಃಖ ಪಡ್ತಿರೋಳು ನಾನು. ನನ್ನ ಮದುವೆ ಆಗಿ ನನ್ನ ಪ್ರೀತಿನ ಉಳಿಸ್ಕೊಂಡೆ ಅಂತೀಯಲ್ಲ, ಆದ್ರೆ ನಿನ್ನ ಜೊತೆ ತುಳಿದಿರೋ ಸಪ್ತಪದಿ ನನಗೆ ಮುಳ್ಳಿನ ಹಾದಿ ಆಗಿದೆ. ಮುಳ್ಳು ಬರೀ ಕಾಲ್ಗಲ್ಲ, ನನ್ನ ಮನಸ್ಸನ್ನು ಚುಚ್ಚುತ್ತಾ ಇದೆ. ನೀನ್ ಕಟ್ಟಿರೋ ತಾಳಿ ನನಗೆ ಉರುಳಾಗಿದೆ. ಇಷ್ಟ ಇಲ್ದಿರೋನ್ ಕಟ್ಟೋ ತಾಳಿಗೆ ಕೊರಳು ಕೊಡೋ ಹೆಣ್ಣಿನ ನೋವೇ ಬೇರೆ. ಯಾರಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಅವಳಿಗೆ ಸಮಾಧಾನ ಆಗೋದಿಲ್ಲ. ಅವಳಾಡೋ ಮಾತು ಬೇರೆಯವ್ರಿಗೆ ಚುಚ್ಚಬಹುದು, ಆದ್ರೆ ಮೊದಲು ಅವಳ ಮನಸ್ಸಿಗೆ ಗಾಯ ಆಗಿರುತ್ತೆ. ಶಿವಾನಿ ಪ್ಲೀಸ್. ಟಿಶು ಬೇಡ, ಇವತ್ ನನ್ನನ್ನ ತಡಿಬೇಡ. ಮೊದಲಿನಿಂದ ಹೊರಟೋಗು. ನಿನ್ನ ಜೊತೆ ಇದ್ದಷ್ಟು ನನಗೆ ಉಸಿರು ಗಟ್ಟುತ್ತೆ. ಹೊರಟೋಗು ತ್ರಿಶು, ದಯವಿಟ್ಟು ಹೋಗು. ನಾನು ಹೋಗೋದ್ರಿಂದ ನಿಂಗೆ ಸಮಾಧಾನ ಸಿಗುತ್ತೆ ಅಂತಂದ್ರೆ ನಾನು ಒಂದು ಕ್ಷಣ ಇರಲ್ಲ ಶಿವಾನಿ. ಹೋಗ್ತೀನಿ. ನನಗ್ ಸಿಕ್ತಾಗ್ಲಿಂದ ಒಂದಲ್ಲ ಒಂದ್ ಕಷ್ಟಗಳನ್ನ ನಾನು ಅನುಭವಿಸ್ತಾನೆ ಇದ್ದೀನಿ. ನನ್ನ ಗುರುಗಳನ್ನು ಕಳ್ಕೊಂಡ್ಬಿಟ್ಟೆ. ನಿನ್ನ ಜೊತೆ ತುಳಿದಿರೋ ಸಪ್ತಪದಿ ನನಗೆ ಮುಳ್ಳಿನ ಹಾದಿ ಆಗಿದೆ. ಯಾಕೆ ಶಿವಾನಿ, ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ನಾನೇನ್ ಮಾಡಿದ್ದೀನಿ ನಿನಗೆ? ನಾನು ನಿನಗೆ ಯಾವ ವಿಷಯಕ್ಕೂ ಅಡ್ಡಿ ಬರೋದಿಲ್ಲ. ನಾನು ಯಾವಾಗಲೂ ನೀನು ಖುಷಿಯಾಗಿರ್ಬೇಕು, ನೀನು ನಗ್ನಗ್ತಾ ಇರಬೇಕು ಅಂತಾನೆ ಪ್ರತಿ ಕ್ಷಣ ಯೋಚನೆ ಮಾಡೋನು. ಶಿವಾನಿ ಕೋಪ ಬರೋದಕ್ಕೆ ಕಾರಣನೇ ತ್ರಿವಿಕ್ರಮ್. ಅವನಿಂದನೇ ಇಷ್ಟೆಲ್ಲ ಆಗಿದ್ದು. ಅವನು ನನ್ನ ಮೇಲಿನ ಕೋಪಕ್ಕೆ ಶಿವಾನಿನ್ ತಡ್ದ. ಅವ್ನು ಬರ್ದೇ ಇದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅವನಿಗೆ ಯಾಕೆ ಇಷ್ಟೊಂದು ಕೋಪ? ನಾನೇನ್ ಮಾಡಿದ್ದೀನಿ ಅವನಿಗೆ? ಪ್ರತಿ ಸತಿ ಶಿವಾನಿ ನನ್ನ ಮೇಲೆ ಕೋಪ ಮಾಡ್ಕೊಂಡಾಗ್ಲೂ ಇವನೇ ಏನಾದ್ರೂ ಕಿತಾಪತಿ ಮಾಡಿರ್ತಾನೆ. ಇವನಿಂದಾನೆ ಶಿವಾನಿಗೆ ನಾನೇನು ಅಂತ ಅರ್ಥ ಆಗ್ತಾ ಇಲ್ಲ. ನಾನು ಶಿವಾನಿ ಒಂದಾಕೆ ಆಗ್ತಾ ಇಲ್ಲ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಪರಮೇಶ್ವರ, ಏನ್ ನಡೀತಾ ಇದೆ ಇಲ್ಲಿ? ನಿನಕ್ಕೆಲ್ಲ ಗೊತ್ತಿದ್ದು ನೋಡ್ಕೊಂಡು ಸುಮ್ಮನೆ ಇದೆಯಾ? ಗುರುದೇವನ ಈ ಪರಿಸ್ಥಿತಿಗೆ ಯಾರ್ ಕಾರಣ? ಯಾವ ದುಷ್ಟ ಶಕ್ತಿ ಅದು? ನಿನ್ನ ಸನ್ನಿಧಿಯಲ್ಲೇ ಎಲ್ಲ ನಡೀತಾ ಇದ್ರು, ನೀನ್ ಏನು ಮಾಡ್ದೆ ಹಾಗೆ ಇದೆಯಲ್ಲ. ನಿನ್ಗೇನಾದ್ರೂ ನನ್ ಮೇಲೆ ಕೋಪನ? ನಾನ್ ಏನ್ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ಹೇಳು ಪರಮೇಶ್ವರ, ಹೇಳು. ನನ್ನಿಂದ ನನ್ನ ಆದಿಶೇಷ ದೂರ ಆದ. ಅವನನ್ನು ಹುಡ್ಕೊಂಡು ನಾನು ಈ ಭೂಮಿಗೆ ಬಂದೆ. ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ತ್ರಿಶೂಲ್ ನನ್ನ ಆದಿಶೇಷನ ನನ್ನಿಂದ ಸಂಪೂರ್ಣವಾಗಿ ದೂರ ಮಾಡ್ಬಿಟ್ಟ. ಈಗ ನನಗೇನೋ ವಿಚಾರ ಹೇಳ್ಬೇಕು ಅಂತ ಭೂಮಿಗೆ ಬಂದಿದ್ದ ನನ್ನ ಗುರುದೇವನ ನನ್ನಿಂದ ದೂರ ಮಾಡ್ಬಿಟ್ಟಿಯಲ್ಲ. ನನ್ನನ್ನ ಸಂಪೂರ್ಣವಾಗಿ ಅನಾಥೆ ಮಾಡ್ಬಿಟ್ಟಿದ್ಯಲ್ಲ. ನಾನು ನಿನಗೆ ಏನ್ ಮಾಡಿದೆ ಪರಮೇಶ್ವರ? ಹೇಳು. ಆಯ್ತು, ನಾನು ಏನೋ ಪಾಪ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆದ್ರೆ ಪಾಪ ಗುರುದೇವ ನಿನಗೆ ಏನ್ ಮಾಡಿದ್ರು? ಯಾವ ಜೀವಿಗೂ ಕೆಟ್ಟದನ್ನು ಬಯಸಿದವರಲ್ಲ ಅವರು. ಅವರು ಪ್ರಾಣ ತೆಗೆದಿದ್ ಯಾರು ಅಂತ ಹೇಳು. ಗುರುದೇವ ಎಷ್ಟು ಶಕ್ತಿವಂತರು,
ಅವರು ಸಿದ್ಧಿಸಿರುವ ಶಕ್ತಿ ಅಷ್ಟು ಸುಲಭವಾಗಿ ಅವ್ರ ಪ್ರಾಣ ಹೋಗೋದಕ್ಕೆ ಬಿಟ್ಟಿರೋದಿಲ್ಲ. ಇಲ್ಲ, ನಾನು ನನ್ನ ಗುರುದೇವನ ಉಳಿಸ್ಕೋತೀನಿ. ನನ್ನ ಶಕ್ತಿಯನ್ನೆಲ್ಲ ಅವ್ರಿಗೆ ದಾರಿ ಎರ್ದಾದ್ರೂ ಸರಿ, ಅವ್ರನ್ನ ಉಳಿಸ್ಕೋತೀನಿ. ಗುರುದೇವ, ಗುರುದೇವ ಮಾತಾಡಿ. ನನ್ನ ಶಕ್ತಿ ಅವರ ದೇಹ ಸೇರಿದ್ರು ಅವ್ರ ಜೀವ ಬರ್ತಿಲ್ಲ. ಯಾಕೆ? ಇದೇನಿದು? ನನ್ನ ಶಕ್ತಿನೆಲ್ಲ ಅವ್ರಿಗೆ ದಾರ ಎರೆದ್ರು ಏನು ಪ್ರಯೋಜನ ಆಗ್ತಿಲ್ವಲ್ಲ. ಅಂದ್ರೆ ನಾನು ನನ್ನ ಗುರುದೇವನ ಕಳ್ಕೊಂಡ್ಬಿಟ್ನ. ಅವ್ರು ನನ್ನಿಂದ ದೂರ ಹೊರಟ್ರು. ಇಲ್ಲ ಇಲ್ಲ, ನಾನು ಗುರುದೇವನ ಕಳ್ಕೊಳ್ಳೋದಿಲ್ಲ. ಅದೇನೋ ಸತ್ಯ ಹೇಳ್ತೀನಿ ಅಂತ ಬಂದ್ರಲ್ಲ, ಹೇಳಿ ಗುರುದೇವ, ಮಾತಾಡಿ. ನೀವ್ ಹೇಳೋ ಸತ್ಯನ ಕೇಳೋಕೆ ಅಂತಾನೆ ನಾನು ಅಲ್ಲಿಂದ ಬಂದಿದ್ದೀನಿ. ಮಾತಾಡಿ ಗುರುದೇವ. ನೀವ್ ಹೇಳೋದನ್ನ ಚಾಚು ತಪ್ಪೆ ಮಾಡ್ತೀನಿ ಗುರುದೇವ. ಅದೇನು ತ್ರಿಶೂಲ್ ತ್ರಿವಿಕ್ರಮ್ ಅಂತ ಎಲ್ಲ ಹೇಳಿದ್ರಿ, ಅವರಿಬ್ಬರ ಬಗ್ಗೆ ಏನ್ ಗೊತ್ತಾಗಿದೆ ನಿಮ್ಗೆ? ಯಾವ ವಿಚಾರ ಅದು? ಹೇಳಿ ಗುರುದೇವ, ಮಾತಾಡಿ. ನನ್ನ ಒಂಟಿ ಮಾಡಿ ಹೋಗ್ಬೇಡಿ ಗುರುದೇವ. ನನ್ನವರು ಅಂತ ಯಾರೂ ಇಲ್ಲ. ನನ್ನ ಅನಾಥೆಯನ್ನಾಗಿ ಮಾಡಬೇಡಿ ಗುರುದೇವ. ಮಾತಾಡಿ. ಪರಮೇಶ್ವರ, ದಯವಿಟ್ಟು ಗುರುದೇವನ ಉಳಿಸ್ಕೊಡು ಪರಮೇಶ್ವರ, ಉಳಿಸ್ಕೊಡು. ಶಿವಾನಿ, ನಿಲ್ಲಿಸು ನಿನ್ನ ಹಠ ಸಾಧನೆಯನ್ನು. ತ್ರಿಕಾಲ ಅಸಾಮಾನ್ಯವಾದವನು. ಅವನಲ್ಲಿರೋ ಅಗಾಧವಾದ ಶಕ್ತಿಯಿಂದ ಯಾವ ದುಷ್ಟರನ್ನು ಬೇಕಾದರೂ ಎದುರಿಸಬಲ್ಲ. ಮತ್ತ್ಯಾಕೆ ಅವರು ಉಸಿರಾಡುತ್ತಿಲ್ಲ? ಅದಕ್ಕೆ ಕಾಲ ಕೂಡಿ ಬರಬೇಕು. ಗುರುದೇವ ಮತ್ತೆ ಜೀವಂತವಾಗಿ ಬರ್ತಾರ? ಖಂಡಿತ. ಅವರು ನಿನಗೇನೋ ಸತ್ಯವನ್ನು ಹೇಳಬೇಕೆಂದಿದ್ದರು. ಅವರಿಗೆ ಪರಮೇಶ್ವರನ ಆಜ್ಞೆಯಾಗಿತ್ತು. ಅದನ್ನು ಪೂರ್ಣಗೊಳಿಸಲಾದರೂ ಅವರು ಬಂದೇ ಬರುತ್ತಾರೆ. ಅವರ ಆತ್ಮ ದೇಹವನ್ನು ತ್ಯಜಿಸಿರಬಹುದು, ಆದರೆ ಆತ್ಮ ಸುತ್ತಲೂ ಸಂಚರಿಸುತ್ತಿದೆ. ಅದಕ್ಕೆ ಮುಕ್ತಿ ಇಲ್ಲ. ಅದು ತ್ರಿಕಾಲನಿಗೆ ನನ್ನ ಶಿವ ನೀಡಿದ ವರ. ನಾಗರ ಪಂಚಮಿಯ ದಿನ ಅವರ ಆತ್ಮ ಮತ್ತೆ ದೇಹವನ್ನು ಸೇರುತ್ತದೆ. ತ್ರಿಕಾಲನ ದೇಹ ಮತ್ತೆ ಮೊದಲಿನ ರೀತಿಯಾಗುತ್ತದೆ. ನಾಗರ ಪಂಚಮಿ ದಿವಸ ಅವರು ಮರಳಿ ಬಂದೇ ಬರ್ತಾರ? ನನ್ನ ಮಾತು ಅಕ್ಷರಶಃ ಸತ್ಯ. ಆದರೆ ನಾಗರ ಪಂಚಮಿಯವರೆಗೂ ಅವರ ದೇಹವನ್ನು ನೀನು ಜೋಪಾನ ಮಾಡಬೇಕು. ಆ ಕೆಲಸ ನಾನು ಮಾಡ್ತೀನಿ ಗುರುದೇವ. ಮರಳಿ ಬದುಕ್ ಬರ್ತಾರೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆಗಲಿ. ನಾಗರ ಪಂಚಮಿಯವರೆಗೆ ತಾಳ್ಮೆಯಿಂದ ಇರು. ದುಃಖಿಸಬೇಡ. ಒಳ್ಳೆಯದಾಗಲಿ. ಗುರುದೇವನ ದೇಹವನ್ನು ಜೋಪಾನ ಮಾಡೋದಕ್ಕೆ ಇದಕ್ಕಿಂತ ಪುಣ್ಯ ಸ್ಥಳ ಬೇರೆ ಸಿಗೋದಿಲ್ಲ. ಇವರ ದೇಹಕ್ಕೆ ಚಂದ್ರಮೌಳೇಶ್ವರನೇ ಕಾವಲಾಗಿರ್ಬೇಕು. ಈ ಶಿವಲಿಂಗದ ಮುಂದೆನೆ ಗುರುದೇವನ ದೇಹವನ್ನು ಬಚ್ಚಿಡ್ತೀನಿ. ಅದೇ ಸರಿ. ಪರಮೇಶ್ವರ, ಗುರುದೇವನ ದೇಹವನ್ನು ನಿನ್ಗೊಪ್ಸಿದ್ದೀನಿ. ನಾಗರ ಪಂಚಮಿ ದಿವಸ ಅವರ ಆತ್ಮ ದೇಹ ಸೇರಿ ಅವರು ಮರಳಿ ಬರ್ತಾರೆ. ಅಲ್ಲಿಯವರೆಗೂ ನೀನೇ ಅವ್ರನ್ನ ಜೋಪಾನ ಮಾಡಬೇಕು. ಅವರು ಹೇಳೋ ಸತ್ಯವನ್ನು ಕೇಳೋದಕ್ಕೆ
ನಾನು ನಾಗರ ಪಂಚಮಿ ದಿವಸದವರೆಗೂ ಕಾಯಲೇಬೇಕು. ಕಾಯ್ತೀನಿ.